ನಮಸ್ಕಾರ ಗೆಳೆಯರೆ, ಮತ್ತೊಂದು ಬ್ಲಾಗ್ಗೆ ಸ್ವಾಗತ. ಮೊನ್ನೆ ನಾವು ಹೋಗಿರುವಂಥ ಕೃಷಿ ಮೇಳಕ್ಕೆ 54 ಲಕ್ಷ ಜನ ಅಷ್ಟು ವಿಸಿಟ್ ಕೊಟ್ಟಿದ್ದಾರೆ. ನನಗೆ ನೋಡಿದ ತಕ್ಷಣ ನನಗೂ ಶಾಕ್ ಆಯಿತು. 54 ಲಕ್ಷ ಜನ ಅಂತ ಹೇಳಿದ್ರೆ ತಮಾಷೆ ಅಲ್ಲ ಅದು. ಆದರೂ ಕೂಡ ಅಷ್ಟು ಜನ ವಿಸಿಟ್ ಮಾಡಿ ವಿಷಯಗಳನ್ನ ತಿಳ್ಕೊತಿದ್ದಾರೆ ಅಂದರೆ ಹೆಮ್ಮೆ ಪಡುವಂಥ ವಿಷಯನೇ. ಇವಾಗ ನಮ್ಮ ಕಾಲೇಜ್ನಾಗ ಇನ್ನು ಯಾರೂ ಬಂದಿಲ್ಲ. ಕ್ಲಾಸಿಗೆ ನಾನೇ ಮೊದಲು ಬಂದಿದ್ದೀನಿ. ಬೆಳಗ್ಗೆ ಬರಬೇಕಾದ್ರೆ ಪಾಸ್ ಕೆಳಗೆ ಬಿದ್ದಿದೆ ಅಂತ ಎತ್ಕೊಂಡೆ. ಅಲ್ಲಿ ಯಾರೋ ಇದ್ದು ನಿಂತ್ಕೊಂಡ್ರು ಅಂತ ವ್ಯಕ್ತಿ ನನಗೆ ಅಣ್ಣ ನಂದು ಅಂತ ಹೇಳ್ತಿದ್ದ. ಅಣ್ಣ ಇದು ಕಾಸಲ್ಲ ಪಾಸ್ ಅಂದಿದ ತಕ್ಷಣವೇ ಕಾಸಲ್ಲ 400 ರೂಪಾಯಿ ಅಂದ್ಕೊಂಡಿದೆ ಅಂತ ಅವ್ರು ಹೇಳಿದ್ರು. ನೋಡಿ, ನಮ್ದೆಲ್ಲ ವಸ್ತುಗೂ ಎಷ್ಟು ಕಣ್ಣಿಟ್ಟಿರ್ತಾರೆ ಜನಗಳು ಅಂತೇಳಿ ಇವತ್ತು ಗೊತ್ತಾಗುತ್ತೆ. ಇವತ್ತಿನ ಕ್ಲಾಸಲ್ಲಿ ಹೋಮಿಸೈಡ್ ಮತ್ತು ಮರ್ಡರ್ಗಿರೋ ವ್ಯತ್ಯಾಸನ ಮತ್ತು ಆ ಕಾನ್ಸ್ಟಿಟ್ಯೂಷನಲ್ಲಿ ಆರ್ಟಿಕಲ್ 20 ಬಗ್ಗೆ ತಿಳ್ಕೊಂಡು ಇವಾಗ ಹೊಸ ಪಡೆಗೆ ಬಂದಿದ್ದೀನಿ. ಈಗ ನಾನು ಬಂದಿದ್ದೀನಿ ಸ್ಪಾರಲ್ಲಿ. ಯಾಕಂತ ಹೇಳಿದ್ರೆ ಇಲ್ಲಿ ತುಂಬ ಕಮ್ಮಿ ರೇಟಿಗೆ ಸಿಗುತ್ತೆ ಅಂತೇಳಿ. ನೋಡೋಣ ಈ ಬಿಲ್ಡಿಂಗಲ್ಲಿ ಏನೇನು ಸಿಗುತ್ತೆ ಏನೇನು ಇಲ್ಲ ಅಂತೇಳಿ ಪೂರ್ತಿ ಬಿಲ್ಡಿಂಗ್ ತಿರುಗ್ತೀನಿ ಇವತ್ತು. ತಿರುಗಿದ ಮೇಲೆ ಸುತ್ತದಲ್ಲಿ ಏನು ಗೊತ್ತಾಗುತ್ತೆ ನೋಡೋಣ. ಸಾಮಾನ್ಯವಾಗಿ ಇದೊಂದು ರಿಟೇಲ್ ಶೋ ಅಂತಾರೆ, ಜಸ್ಟ್ ಲೈಕ್ ಎ ಡಿಮಾರ್ಟ್. ಸ್ಪಾರ್ ಕಮ್ಮಿ ಬೆಲೆಗೆ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಆಲ್ಮೋಸ್ಟ್ ಜಾಸ್ತಿನೇ ಇದೆ, ಆದರೂ ಕಮ್ಮಿ ಬೆಲೆಗೆ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಮಾರ್ಕೆಟ್ ಪ್ರೈಸಿಂದ ಕಮ್ಮಿ ಸಿಗುತ್ತೆ ಅಂತೇಳಿ ಚೆನ್ನಾಗಿ ಬೋರ್ಡ್ ಹಾಕಿದ್ದಾರೆ, ಚೆನ್ನಾಗೂ ಕಾಣ್ತಿದೆ. ಹೋಮ್ ಗಾರ್ಡನ್ಗೆ ಏನೇನು ಬೇಕೋ ಅದೆಲ್ಲ ಇಲ್ಲೇ ಇದೆ. ಬೀಜಗಳಿಂದ ಹಿಡ್ಕೊಂಡು ಫರ್ಟಿಲೈಸರ್ಸು, ನ್ಯೂಟ್ರಿಯೆಂಟ್ಸು ಎಲ್ಲ ಇಲ್ಲೇ ಇದೆ. ಇವಾಗ ನಾವು ಬಂದಿದ್ದೀವಿ ಸ್ಪಾರಲ್ಲಿ ಕೂಡ ಎಲ್ಲ ರೀತಿಯ ವಸ್ತುಗಳು ಸಿಗ್ತಿದ್ದಾವೆ. ಚಾಕ್ಲೇಟಿಂದ ಹಿಡಿದು ಹಿಂದ್ಗಡೆ ನೋಡ್ತಾ ಇದ್ದೀರ ಅಲ್ಲೆಲ್ಲ ನಿಮಗೆ ಕಾಣ್ತಿದೆ ಅಲ್ಲ, ಅವೆಲ್ಲ ನಿಮಗೆ ಸಿಗುತ್ತೆ. ಮೀಟು, ಪೀಝಾ, ಬರ್ಗರು, ತರಕಾರಿಗಳು, ಫ್ರೆಶ್ಶು ಐಟಮ್ಸ್ ಎಲ್ಲ ಸಿಗ್ತಿದೆ. ಬೇಕಾಗಿರೋ ಲಗೇಜ್ ಬ್ಯಾಗ್ಗಳು ಮತ್ತು ಟವಲ್ಸ್ಗಳು, ಸ್ಟೇಷ್ನರೀಸ್, ಕ್ಲೋತು, ಬಟ್ಟೆಗಳು, ಟೆಕ್ಸ್ಟೈಲ್ಸ್, ಕ್ರಾಕ್ರೀಸ್, ಪಾಟ್ಗಳು, ಮನೆಗೆ ಏನೇನು ಬೇಕು ಎಲ್ಲ ರೀತಿ ವಸ್ತುಗಳು ನಮ್ಮೊಂದು ಸ್ಪಾರಲ್ಲಿ ಸಿಗ್ತಿದೆ. ಡಿಫ್ರೆಂಟ್ ವೇರಿಯಂಟ್ ಆಫ್ ಕುಕ್ಕರ್ಸ್ನ ನೀವು ನೋಡ್ತಾ ಇದ್ದೀರಲ್ಲ, ಇದು ಕೂಡ ನಮ್ಮ ಸ್ಪಾರಲ್ಲೇ ಸಿಗೋದು. ಡಸ್ಟ್ಬಿನ್ಗಳು, ಕುಕ್ಕರ್ಗಳು, ಕ್ಲಾಕು, ಬ್ಯಾಗ್ಸು, ತೆಲ್ದಿಮ್ಮು, ಬೆಡ್ಶೀಟು, ಅಕ್ಕಿ, ಟ್ರಾಲಿ ಎಲ್ಲ ನೀವು ನೋಡ್ಬೋದು. ಸೂಪರ್ ಆರೆಂಜ್ ತುಂಬ ಚೆನ್ನಾಗಿದೆ ಅಂತೇಳಿ 1 kg ತೊಗೊಂಡು ಮನೆ ಕಡೆ ಹೋಗ್ಬೇಕು. ಇವಾಗ ನೋಡೋಣ ಇನ್ನೀಗ ಏನೇನು ತೊಗೊತೀನೋ ಇಲ್ಲಿ ಬಂದಮೇಲೆ. ಎಲ್ಲ ರೀತಿ ಮನೆಗೆ ಬೇಕಾರೋ ವಸ್ತುಗಳೆಲ್ಲ ನಿಮ್ಗೆ ಸಿಗುತ್ತೆ ಇಲ್ಲ. ನೀವು ಕೂಡ ಒಂದ್ಸತಿ ಬರ್ಬೋದು. ಬೇಸ್ಮೆಂಟಲ್ಲಿ ರೋಬೋಟೆಕ್ ಆಗಿರ್ಬೋದು, ಅಥವಾ ಕ್ರೋಮಾ, ಸ್ಯಾಮ್ಸಂಗು, ಅಜೋಟೆ ಮತ್ತು ಯಾವುದೋ ಸ್ಟೇಷ್ನರಿ ಶಾಪ್ ಇದೆ, ಚೆನ್ನಾಗಿದೆ. ನೀವು ಬಂದು ನೋಡಿ, ಇಲ್ಲಿ ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ಬಂದಿರೋದು ಅಜೋಟೆ ಒಳಗಡೆ ಬಂದಿದ್ದೀನಿ. ನೋಡೋಣ ಯಾವ ರೀತಿ ಕಲೆಕ್ಷನ್ ಇಟ್ಟಿದ್ದಾರೆ, ಎಷ್ಟು ಚೆನ್ನಾಗಿಟ್ಟಿದ್ದಾರೆ. ಪ್ರೈಸ್ ನೋಡಬೇಕು, ಪ್ರೈಸ್ ನೋಡಿದ್ಮೇಲೆ ಏನಾಗುತ್ತೆ ಅದು. ಫಸ್ಟ್ ಮಾಲ್ಗಳನ್ನ ವಿಸಿಟ್ ಮಾಡಿದ್ದೀನಿ. ಫಸ್ಟ್ ಟೈಮ್ ನಾನು ಈ ರೀತಿ ನೋಡ್ತಿರೋದು ಸೆಲ್ಫ್ ಮರ್ಚೆಂಟೈಸ್ ಅಂತೇಳಿ. ನಾವು ತೊಗೊಂಬಂದಿರೋ ಐಟಮ್ಸ್ಗಳಿಗೆ ನಾವೇ ಸ್ಕ್ಯಾನ್ ಮಾಡಿ, ನಾವೇ ಪೇ ಮಾಡಿ, ನಾವೇ ತೊಗೊಂಡೋಗ್ತೀವಿ. ಎಂಟ್ರೆನ್ಸ್ ನೋಡಿ, ಎಂಟ್ರೆನ್ಸಲ್ಲಿ ಫಿದಾಗ್ಬಿಡ್ಬೇಕು ನೋಡಿದ ತಕ್ಷಣ. ಆ ಲೆವೆಲ್ಗೆ ಅರೇಂಜ್ಮೆಂಟ್ನ ಮೇಂಟೈನ್ ಮಾಡಿದ್ದಾರೆ. ಬಟ್ಟೆಗಳ ಕಲೆಕ್ಷನ್ ತುಂಬ ಚೆನ್ನಾಗಿದೆ. ನಾನು ಬರ್ಡೇ ದಿನ ಇಲ್ಲೇ ಬಂದು ತೊಗೊಂಡೋಗ್ತೀನಿ. ಸ್ಟೇಷ್ನರಿ ಐಟಮ್ ಇಲ್ಲೇ ಸಿಗೋದು. ಚಿಕ್ಕ ಮಕ್ಳಿಗೆ ಬೇಕಾದ್ರೆ ಸ್ಟೇಷ್ನರಿ ಐಟಮ್ ಆಗಿರಲಿ ಅಥವಾ ಬೇರೆ ಐಟಮ್ಗಳಾಗಿರಲಿ ಇಲ್ಲಿದೆ. ಆದರೆ ರೇಟ್ ಸ್ವಲ್ಪ ಜಾಸ್ತಿ. ಕಲರು, ಡಿಸೈನು ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ಲಿಫ್ಟ್ಗೋಸ್ಕರ ಕಾಯ್ತಾ ಇದ್ದೀನಿ. ಲಿಫ್ಟ್ ಹೋದ್ಮೇಲೆ ಮೇಲೆ ಹೋಗಬೇಕು. ಮೇಲೆ ಅಂದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಫಸ್ಟ್ ಫ್ಲೋರಲ್ಲಿ ಅಮೆರಿಕನ್ ಏನದು, ಫಸ್ಟ್ ಫ್ಲೋರ್ಗೆ ಬಂದರೆ ಬೇಕಾಗಿರೋಂಥ ಟೆಕ್ಸ್ಟೈಲ್ಗಳು, ಲೈಫ್ ಸ್ಟೈಲ್ಗಳು, ಆಕ್ಸೆಸರೀಸ್ಗಳಿದೆ. ಅದರಲ್ಲಿ ಡಿಫ್ರೆಂಟ್ ಕಂಪ್ನಿಗಳು, ಬ್ರ್ಯಾಂಡ್ಗಳು ಆ್ಯಕ್ಚುಲಿ ಇರೋದು. ಏನಂತ ಹೇಳಿದ್ರೆ ಇಲ್ಲಿ ನಿಮಗೆ ಮ್ಯಾಕ್ಸ್, ಫಿಲಿಪ್, ಅಮೇರಿಕನ್ ಈಗಲ್, ಯು ಎಸ್ ಪೋಲೋ, ಜಾಕಿ, ವ್ಯಾನ್ಸನ್, ಮ್ಯಾಕ್ಸ್, ಅಡಿದಾಸ್ ಶೂಸ್, ಅಲೆನ್ ಸೋಲಿಯಲ್ಲಿ ಮೆನ್ಸ್ ಆ್ಯಂಡ್ ವುಮೆನ್ ಕಲೆಕ್ಷನ್ಸ್ ಇದೆ. ಲೈಫ್ ಸ್ಟೈಲು, ಜೀವ, ಸ್ಕೆಚರ್ಸು, ಲೆನ್ಸ್ ಕಾರ್ಟು, ಡಿವೀಸು, ಫ್ರಾಕ್ಸು ನೀವೆಲ್ಲ ಫಸ್ಟ್ ಫ್ಲೋರಲ್ಲಿ ನೀವು ಗಮನಿಸ್ಕೋಬೋದು. ಚೆನ್ನಾಗಿರುತ್ತೆ, ನೋಡಿ ಎಂಜಾಯ್ ಮಾಡಿ.
ಸೆಕೆಂಡ್ ಫ್ಲೋರ್ನ ಎಕ್ಸ್ಪ್ಲೋರ್ ಮಾಡೋಕೆ ಹೋಗ್ತಾ ಇದ್ದೀನಿ. ಸೆಕೆಂಡ್ ಫ್ಲೋರ್ ಆಲ್ಮೋಸ್ಟ್ ವುಮೆನ್ಸ್ ರಿಲೇಟೆಡ್ ಇದೆ. ಸ್ಯಾರೀಸಿಂದ ಹಿಡಿದು ಸೈಡ್ ಬ್ಯಾಗ್ಸು ಮತ್ತು ಮದುವೆಗೆ ಬೇಕಾಗಿರೋ ಬಟ್ಟೆಗಳು, ಅಂದರೆ ಎತ್ನಿಕ್ ವೇರ್ಸ್, ಸೈಡ್ ಬ್ಯಾಗ್, ಗೋವಿಗನ್ ಅಂತ ಮೂಮೆಂಟ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಆಕ್ಸೆಸರೀಸು, ಬೇಕಾದ್ರೆ ನೆಕ್ಲೆಸು, ಓಲೆ, ಜುಮ್ಕಿ, ಎಕ್ಸೆಟ್ರಾ ಎಕ್ಸೆಟ್ರಾ. ಬಾಟಾ ಶೂಸ್, ಮೆಟ್ರೋ ಫುಟ್ವೇರ್, ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ ಹೆಸರು. ಟ್ರೆಂಡಿ ಆಕ್ಸೆಸರೀಸ್, ವುಮೆನ್ಸ್ ಕ್ಲೋತಿಂಗು, ಡಬ್ಲ್ಯೂ ಅಂತ, ಡಬ್ಲ್ಯೂ ಫಾರ್ ವುಮೆನ್. ಹೋಮ್ ಸೆಂಚರು, ಮನೆಗೆ ಬೇಕಾಗಿರೋ ಕ್ರಾಕರೀಸ್ ಐಟಮ್ಸು ಅಥವಾ ಬೇರೆ ಬೇರೆ ವಾಲ್ಸ್ ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲ ಇಲ್ಲೇ ಸಿಗುತ್ತೆ. ಸೆಕೆಂಡ್ ಫ್ಲೋರ್ನ ಮುಗಿಸ್ಕೊಂಡು ಇವಾಗ ಥರ್ಡ್ ಫ್ಲೋರ್ ಕಡೆ ಹೋಗ್ತಾ ಇದ್ದೀನಿ. ನೋಡೋಣ ಈ ಫ್ಲೋರಲ್ಲಿ ಏನಿದೆ. ಸೆಕೆಂಡ್ ಫ್ಲೋರಲ್ಲಿ ಅಂದರೆ ಬರೀ ವುಮೆನ್ ಸೆಕ್ಷನ್ ಇದ್ದಂಗಿತ್ತು. ಥರ್ಡ್ ಫ್ಲೋರ್ ಬಂದಿದ್ದೀನಿ. ಎಲ್ಲ ಕಡೆ ಬರೀ ಫುಡ್ಸ್ ಇದೆ, ಡಿಫ್ರೆಂಟ್ ಬಾರ್ಡ್ರ್. ಥರ್ಡ್ ಫ್ಲೋರಲ್ಲಿ ಫುಡ್ ಕೋರ್ಟ್ ಥರ ಫುಡ್ ಸೆಕ್ಷನ್ಸ್ ಇದೆ. ಎಲ್ಲ ಕಡೆ ಬರೀ ತಿನ್ನೋ ಐಟಮ್ಸ್ಗಳೇ ಕಾಣ್ತಿದೆ. ಆ್ಯಂಡ್ ಅನದರ್ ಥಿಂಗ್ ನಾನಿಲ್ಲಿ ಅಬ್ಸರ್ವ್ ಮಾಡಿರೋದು ಏನಂತ ಹೇಳಿದ್ರೆ, ಎಲ್ಲ ಸೆಲ್ಫ್ ಆರ್ಡರ್ ಕೂಡ ಮಾಡ್ಬೋದು. ಒಂದು ಪರ್ಸನ್ದು ಅವಶ್ಯಕತೆ ಇರಲ್ಲ. ವೆಯ್ಟಿಂಗ್ ಕಮ್ಮಿ ಮಾಡುತ್ತೆ, ಹ್ಯೂಮನ್ ಎಫಿಷಿಯನ್ಸಿನೂ ಕೂಡ ಕಮ್ಮಿ ಮಾಡುತ್ತೆ. ಸೊ ನಮ್ಗೆ ಬೇಕಾದ ಐಟಮ್ಸ್ಗಳನ್ನ ನಾವೇ ಆರ್ಡ್ರ್ ಮಾಡಿ ಅಲ್ಲೇ ನಾವೇ ಪೇ ಮಾಡಿಬಿಟ್ಟು ನಮ್ಗೆ ಬೇಕಾದ ಐಟಮ್ಸ್ಗಳನ್ನ ನಾವೇ ತೊಗೋಬೋದು. ನಾನು ಕೇಳಲಾರ್ದಿರೋದು ಮತ್ತು ನೋಡಲಾರ್ದಿರೋ ಅಂಥ ಹೆಸರುಗಳು ಕೂಡ ನಾನು ಇವತ್ತು ನೋಡ್ತಾ ಇದ್ದೀನಿ. ಥರ್ಡ್ ಫ್ಲೋರಲ್ಲಿ ಎಲ್ಲಿ ನೋಡಿದ್ರೂ ಬರೀ ಊಟದ ಐಟಮ್ಗಳು, ಊಟ ತಿಂತಿರೋ ಜನಗಳು, ಮತ್ತು ಎಲ್ಲಿ ನೋಡಿದ್ರು ಬ್ರ್ಯಾಂಡ್ ಪ್ರಮೋಷನ್ ಮಾಡ್ತಿರೋದು. ಡಾಮಿನೋಸ್ ಇದೆ, ಪಿಜ್ಜಾ ಹಟ್ ಇದೆ, KFC ಇದೆ, ಮತ್ತು ಬೇರೆ ಬೇರೆ ಅದೇ ಫ್ರಾಂಚೈಸಿ ಕೂಡ ನೀವು ನೋಡ್ಬೋದು. ಒನ್ ಆಫ್ ದ ಇಂಟ್ರೆಸ್ಟಿಂಗ್ ಪಾರ್ಟ್ ಅಂತ ಹೇಳಿದ್ರೆ, ಮಕ್ಕಳಿಗೆ ತುಂಬ ಇಂಟ್ರೆಸ್ಟ್ ಆಗುವಂಥ ಥಿಂಗ್ಸ್ ಇಲ್ಲೇ ಸಿಗುತ್ತೆ. ಇದ್ರ ಕೈನ ಪ್ರೆಸ್ ಮಾಡಿದ್ರೆ ಅದು ಹಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತ. ಒಳ್ಳೆ ಇಂಟ್ರೆಸ್ಟಿಂಗ್ ಇದೆ ಎಲ್ಲನೂ. ಚಿಕ್ಕ ಮಕ್ಕಳು ಆ ಕಡೆ ವಸ್ತುಗಳನ್ನ ಎಷ್ಟು ಅಟ್ರಾಕ್ಟಿವ್ ಆಗಿ ಡಿಸೈನ್ ಮಾಡ್ತಿದ್ದಾರೆ ಇವಾಗಿರೋ ಜನ್ರೇಷನಲ್ಲಿ. ನಮ್ಮ ಹುಡುಗರಿಗೆ ಇವೆಲ್ಲ ತುಂಬ ಇಂಪಾರ್ಟೆಂಟ್. ಚಿಕ್ಕ ವಯಸ್ಸಲ್ಲಿ ಇದಕ್ಕೋಸ್ಕರ ರೋಡ್ ಮೇಲೆಲ್ಲ ಹತ್ತಿರ್ತೀವಿ. ಎಲ್ಲಿಗೋಗ್ಬಿಡುತ್ತೆ ನೋಡೋಣ. ಇವೆಲ್ಲ ಚಿಕ್ಕ ಹುಡುಗರಿಗೆ ತುಂಬ ಪ್ರಾಣ ಕಂಡ್ರಿ. ಇದಕ್ಕೋಸ್ಕರ ಅವರು ರೋಡಲ್ಲೆಲ್ಲ ಬಿದ್ದು ಒದ್ದಾಡಿ ಹಠ ಮಾಡಿ ತರ್ತಾರೆ ಮನೆಗೆ. ಒಂದೆರಡು ದಿನ ಆಟ ಆಡಿಸ್ತಾರೆ. ಅದಾದಮೇಲೆ ಅವರು ಅದನ್ನು ಪಾರ್ಸೆಲ್ಲ ಬಿಚ್ಚಿ ಮೋಟ್ರ್ ಜೊತೆ ಅಷ್ಟೇ ಆಟ ಆಡ್ತಾರೆ. ಎವ್ರಿಡೇ ಅಲ್ಟಿಮಾ ಇವಾಗ ಇದರಲ್ಲಿ ನಾನು ಆಟ ಆಡ್ತಾ ಇದ್ದೀನಿ. ಮಕ್ಳಿಗೆ ಏನು ಅನ್ಬೇಕು ಅದನ್ನೆಲ್ಲ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಹಠ ಇಲ್ಲಿಗೇನೋ ಮಕ್ಳನ್ನ ಕರ್ಕೊಂಬಂದ್ರೆ ಪಕ್ಕ ಅವ್ರು ಹಠ ಮಾಡೇ ಮಾಡ್ತಾರೆ. ನನಗೆ ಅದು ಬೇಕು ಇದು ಬೇಕಂತ ಹೇಳಿ ಪಪ್ಪಿಗೆ ಹತ್ರ ತರಲೇಬೇಡಿ. ಅಂತ ತುಂಬ ಇಷ್ಟ ಆಯಿತು. ನೋಡಿದ್ರೆ ಇವಾಗ ಬ್ಯಾಟ್ರಿ ಚಾರ್ಜ್ ಇಲ್ಲ ಅಂತ ಹೇಳ್ಬಿಟ್ಟು ಚಾರ್ಜ್ ತೊಗೊಂಡೋಗಿದ್ದಾರೆ. ತುಂಬ ಲೇಟ್ ಆಗುತ್ತೆ. ನಾನು ಮನೆಗೆ ಹೋಗಬೇಕು, ನನಗೂ ಲೇಟ್ ಆಗ್ತಿದೆ. ಬನ್ನಿ ಇನ್ನೊಂದು ವಿಸಿಟು ಇನ್ನೊಂದು ದಿನ ಬಂದಾಗಿದ್ದೇನೆ, ಆಟ ಆಡೋಣ. Pokemon Squirtle Charmander ಇಲ್ಲಿ ಬಂದರು ಅಂತರೂ ಡೆಫಿನೆಟ್ಲಿ ಅವರು ಈಚ್ ಕಡೆನೇ ಬರಲ್ಲ. ಒಂದು ದಿನ ಇಲ್ಲಿ ಬಂದು ನಾನು ಡೆಫಿನೆಟ್ಲಿ ಆಟ ಆಡಬೇಕು. ಇಲ್ಲಿ ನೀವು ಪೋಕಿಮಾನ್ ಅಂತ ನೋಡ್ತಿದ್ದೀರಲ್ಲ ಫಸ್ಟ್ ಫ್ಲೋರಲ್ಲಿ, ಈ ಹಂಗೆ ಅದು ಎದುರುಗಡೆ ಇರೋ ಒಂದು ದಾರಿಯಲ್ಲಿ ಬಂದರೆ ನಿಮಗೆ ರೆಸ್ಟ್ ರೂಮು, ಡ್ರಿಂಕಿಂಗ್ ವಾಟರು ಎಲ್ಲ ಸಿಗುತ್ತೆ. ಈ ಮಾಲಲ್ಲಿ ಬೇಸ್ಮೆಂಟಲ್ಲಿ ರೆಸ್ಟ್ ರೂಮ್ ಇಲ್ಲ, ಫಸ್ಟ್ ಫ್ಲೋರಲ್ಲಿ ರೆಸ್ಟ್ ರೂಮ್ ತುಂಬ ಚೆನ್ನಾಗಿದೆ. ಈ ಸ್ಟೋರ್ ಹತ್ರನೂ ಡಿಫ್ರೆಂಟಾಗಿ ಫ್ರಾಗ್ನೆನ್ಸ್ ಬರ್ತಿದೆ ಅಂತ ನೋಡ್ತೀನಿ. ನೋಡಿದ್ರೆ ಸುತ್ತಲೂ ಇಲ್ಲಿ ನೋಡಿದ್ರೆ ಪರ್ಫ್ಯೂಮ್ ಸೆಂಟ್ ಇದೆ. ಅದಕ್ಕೆ ಇಲ್ಲಿ ಆ ಒಂದು
ಫ್ರಾಗ್ನೆನ್ಸ್ ಸ್ಮೆಲ್ ಬರ್ತದೆ. ಕೊನೆಗೆ ನಾನು ಬಂದಿದ್ದ ಜಾಗ ಮೆಗಾ ಸಿಟಿ ಮಾಲ್. ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡು ಈ ಕಡೆ ಬಂದೆ. ಏನೋ ಬಿಲ್ಡಿಂಗ್ ತುಂಬ ಅಟ್ರಾಕ್ಟಿವ್ ಆಗಿದೆ ಅಂತೇಳಿ ಇರೋದ್ರಿಂದ ನಾನೇನು ಮಾಡಿದೆ, ಎಂಟ್ರಿ ಕೊಟ್ಟಾದ್ಮೇಲೆ ನೋಡಿದೆ ಫುಲ್ಲು ಖುಷು, ಎಲ್ಲ ಚೆನ್ನಾಗಿ ಕಾಣ್ತಿದೆ, ಎಲ್ಲನೂ ತೊಗೋಬೇಕನ್ನಿಸ್ತದೆ. ಆದರೆ ಬಜೆಟ್ ಇಲ್ಲ ಸದ್ಯಕ್ಕೆ. ಮುಂದೆ ನೋಡೋಣ, ಬಜೆಟ್ ಇದ್ದಾಗ ಬಂದು ಅಲ್ಲಿ ಏನು ಬೇಕು ಅದನ್ನು ನಾವು ತೊಗೊತೀನಿ. ಬಜೆಟ್ ಇದೆ ಸದ್ಯಕ್ಕೆ. ಈ ಮಾಲಲ್ಲಿ ಆಲ್ಮೋಸ್ಟ್ ಎಲ್ಲ ರೀತಿ ಬ್ರ್ಯಾಂಡ್ಗಳನ್ನ ನೀವು ನೋಡ್ಬೋದು. ಮತ್ತು ಏನಂತ ಹೇಳಿದ್ರೆ, ಇವತ್ತು ಒಂದು ಹೊಸ ವಿಷಯ ಏನಂತ ಹೇಳಿದ್ರೆ, ಅರಿಟೋ ಅಂತೇಳಿ ಎಕ್ಸ್ಪ್ಯಾಂಡಬಲ್ ಶೂಸು. ನಾನು ಇದುವರೆಗೂ ನೋಡಿರಲಿಲ್ಲ. ಅದೇನೋ ಶಾರ್ಕ್ ಟ್ಯಾಂಕಲ್ಲಿ 2022ಗೆ ಬಂದಿದ್ದು. ವರ್ಲ್ಡ್ಸ್ ಫಸ್ಟ್ ಎಕ್ಸ್ಪ್ಯಾಂಡಬಲ್ ಶೂಸ್ ಅಂತೇಳಿ ಅದನ್ನು ಫ್ರಾಂಚೈಸಿಯಾಗಿ ಬೇರೆ ಬೇರೆ ದೇಶದಲ್ಲೆಲ್ಲ ಕೊಟ್ಟವ್ರೆ. ಇನ್ ಕೇಸ್ ಏನಾನ ಆಯಿತು ಅಂದರೆ 1 ಇಯರ್ ವಾರಂಟಿ ಕೂಡ ಕೊಟ್ಟಿದ್ದಾರೆ ಅವರು. ಇನ್ ಕೇಸ್ 1 ವರ್ಷ ಆದಮೇಲೆ ನಮಗೇನಾನ ಶೂ ಬೇಡ ಅಂತ ಹೇಳಿದ್ರೆ ರಿಟರ್ನ್ ಅರಿಟೋ ಅವ್ರು ಕೊಟ್ಟರೆ ಅದನ್ನು ಅವರು ಚಾರಿಟೇಬಲ್ ಟ್ರಸ್ಟ್ ಅವ್ರಿಗೆ ಕೊಟ್ಬಿಟ್ಟು ಒಂದು ಗ್ರ್ಯಾಟಿಟ್ಯೂಡ್ನ ತೋರಿಸ್ತಾರೆ. ಮಾಲ್ನೆಲ್ಲ ನೋಡಿಕೊಂಡು ಇವಾಗ ಬಸ್ ಸ್ಟಾಪ್ ಕಡೆ ಹೋಗಿ, ಬಸ್ ಸ್ಟಾಪಿಂದ ಮನೆಗೆ ಹೋಗೋ ಬಸ್ಸನ್ನು ಹತ್ತಿ ಮನೆಗೆ ಹೋಗ್ತೀವಿ. ಮತ್ತೊಂದು ಬ್ಲಾಗಲ್ಲಿ ಸಿಗೋಣ.